ಎಲ್ಲರೂ ಹೇಳ್ತಾ ಇದ್ರು ಅಂದರೆ ಆ ಆಸ್ಪತ್ರೆಯಿಂದ ಬಂದಮೇಲೆ 2.0 ಪ್ರತಾಪ್ ಆಗಿದ್ದಾನೆ ಅಂತಂದು ಹೇಳ್ಬಿಟ್ಟು ಯಾರಾದರೂ ಫೀಡ್ ಮಾಡಿದಾರಾ ಅಂತ. ನಾವು ಅದನ್ನು ಮಾತಾಡೋಕ್ಕೆ ಇಷ್ಟನೂ ಪಡಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಕನ್ಫರ್ಮೇಷನ್ ಇದ್ದರೆ 100% ಮಾತಾಡ್ತಾ ಇದ್ದೆ. ಬಟ್ ಎಲ್ಲರೂ ಹೇಳಿದ್ರು ಏನೋ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಎಲ್ಲ ಫೀಡ್ ಮಾಡ್ತಾರೆ ಅಂತ. ಬಟ್ ಐ ಡೋಂಟ್ ನೋ, ನಾನು ಹೋಗಿ ಬಂದಿಲ್ಲ, ನನಗೆ ಗೊತ್ತಿಲ್ಲ. ಪ್ರಾಬ್ಲಿ ನಾನು ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಾಗಿತ್ತು. ಇಲ್ಲಾಂದರೆ ನಾನು ಪಕ್ಕ ಫಿನಾಲಲ್ಲಿ ಇರ್ತಿದ್ದೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ರೆ ಪಕ್ಕ ಫಿನಾಲಲ್ಲಿ ಇರ್ತಿದ್ದೆ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ. ಬಟ್ ನಂಗೆ ಅದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ಇನ್ನು. ದೆನ್ ಪ್ರತಾಪ್ ಅವ್ರ ಜೊತೆ ಕಂಟಿನ್ಯೂ ಇರುತ್ತಾ ಆ ದೀದಿ ಅನ್ನೋ ಬಾಂಡಿಂಗ್? ನನ್ನ ಕಡೆಯಿಂದ ಫಸ್ಟ್ ಡೇಯಿಂದನೂ ಅವ್ರಿಗೆ ನಿಂತವಳು ನಾನೇ. ನನ್ನ ಪ್ರಕಾರ ನನ್ನ ಕಡೆಯಿಂದ ಇರುತ್ತೆ, ಅವನ ಕಡೆಯಿಂದ 100% ಇರೋದಿಲ್ಲ ಆಚೆ ಬಂದಮೇಲೆ. ನೋ, ಅವ್ನ ಮನೆಯವ್ರ ಜೊತೆ ಅವ್ರ ಮನೆಯವ್ರು ತುಂಬ ಮುಗ್ದ್ರು. ಬಟ್ ಅವನು ಐ ಡೋಂಟ್ ಥಿಂಕ್ ವಿಲ್ ಬಿ ಇನ್ ಕಾಂಟ್ಯಾಕ್ಟ್. ಸ್ಯಾರಿ ಯಾವಾಗ ಉಟ್ಕೊಳ್ತೀರಾ ಅಂತ? ಬರಲಿ, ಅವ್ನು ಬಂದಮೇಲೆ ಉಟ್ಕೋತೀನಿ. ನೀವು ಇನ್ನೊಂದು ಟಾಸ್ಕ್ ಆಡ್ತಿರಲ್ಲ, ಜರ್ನಲಿಸ್ಟ್, ಸಕ್ಕದಾಗ ಪ್ರತಾಪ್ ದೀದಿ ನಮ್ಮಿಂದ ಚೆನ್ನಾಗೇ ಮಾತಾಡಿದ್ರಿ. ದೀದಿ ಮಾಡ್ತಾನ ಬೂದಿ ಅಂತ ಲೈನ್ಸ್ ಎಲ್ಲ ಹೆಂಗ್ ಮಾಡ್ಕೊಂಡ್ರಿ ಒಂದ್ಸರಿ ಹೇಳಿ. ಅಂದರೆ ನಾವು ಆ್ಯಕ್ಟರ್ಸ್ ಗುರು, ನಾವು ವಿ ವಿಲ್ ಬಿ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಎಸ್ಪೆಷಲಿ ನಾನು ನೀವು ಮಾತಾಡೋ ರೀತಿ, ನಿಮ್ಮ ಸ್ಪಷ್ಟತೆ, ಅದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅದನ್ನು ಎಲ್ಲರೂ ಅಳವಡಿಸ್ಕೋಬೋದಾ ಅಂತ ನಾನು ಯೋಚನೆ ಕೂಡ ಮಾಡ್ತಾ ಇರ್ತೀನಿ. ಸೊ ನನಗೆ ತುಂಬ ಆಸೆ, ನನಗೊಂದು ಜರ್ನಲಿಸ್ಟ್ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ ಒಂದು ಆಪರ್ಚುನಿಟಿ ಬಂದಾಗ ಬಿಟ್ಕೊಡೋ ಸೀನೇ ಇರಲಿಲ್ಲ. ಅವ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಇತ್ತು ನನಗೆ, ಮುಚ್ಚಿಸ್ದೆ. ನನ್ನ ಮನಸ್ಸಲ್ಲಿರೋ ಅಷ್ಟು ಮಾತುಗಳನ್ನ ನಾನು ಒಂದು ಇಂಟರ್ವ್ಯೂ ಥರ ಮಾಡಿ ಹೊಡೆದಾಕ್ತೆ. ಮಾಡ್ತಾನ ಬೂದಿ? ಅವನು ದೀದಿ ಮಡಿಲಿಗೆ ಸೇರಿ ಆದ ಬೂದಿ. ಅಂದರೆ ಅಫ್ಕೋರ್ಸ್ ಅವನೊಂದು ಪ್ರೊಟೆಕ್ಟಿವ್ ವಾಲ್ ಹಾಕ್ಕೊಂಡಿದ್ದಾನೆ, ದೀದಿಗಳ ಒಂದು ವಾಲ್. ಅಂದರೆ ಅವನಿಗೆ ಗೊತ್ತು ಹೆಣ್ಮಕ್ಳು ಏನೇ ಆದ್ರೂ ಅವ್ನಿಗೆ ನಿಲ್ತಾರೆ. ಆ್ಯಂಡ್ ವಿ ಆರ್ ವೆರಿ ಸೆನ್ಸಿಟಿವ್. ಅವ್ನಿಗೆ ಯಾರಾದರೂ ಬಂದರೆ ಅವನ ಮೇಲೆ ಪ್ರಹಾರ ಮಾಡಿದ್ರೆ ವಿ ವಿಲ್ ಬಿ ದೇರ್ ಅಂತ ಅವನಿಗೆ ಗೊತ್ತು. ಅದೊಂದು ಸ್ಮಾರ್ಟ್ ಪ್ಲೇ.